ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಭಾರತದಲ್ಲಿ ಚುನಾವಣಾ ಚಿಹ್ನೆಗಳು ಅಥವಾ ಪಾರ್ಟಿ ಸಿಂಬಲ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ನಿಮ್ಗೆಲ್ಲ ಗೊತ್ತಿದ್ರೆ ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP ಅನ್ನುವಂಥದ್ದೆಲ್ಲವೂ ಕೂಡ ವಿಡಂಬನಾತ್ಮಕವಾಗಿ ಅಥವಾ ಕಾಂಟ್ರವರ್ಸೀಸು, ಪ್ರೊಟೆಸ್ಟು ಅಥವಾ ಎಲ್ಲ ಅದರ್ ಥಿಂಗ್ಸ್ ಅಲ್ಲೂ ಕೂಡ ನೋಡಿರ್ತೀರ. ಬಟ್ ಅದೇ ಒಬ್ಬ ಸ್ಪರ್ಧಾರ್ಥಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾವೇನ್ ತಿಳ್ಕೊಬೇಕು ಅಂತ ಬಂದಾಗ, ಈ CJP ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂದಾಗ ಅದು ಸಿಂಬಲ್ ಅನ್ನ ನೋಡಿದ್ರೆ ನಮಗೆಲ್ಲೂ ಕೂಡ ಜಿರಳೆಯನ್ನ ಸಿಂಬಲ್ ಆಗಿರುವಂತದ್ದು. ಆ ಜಿರಳೆ ಏನಕ್ಕೆ ಬಂತು, ಅದ್ರ ಹಿಂದಿರುವಂತ ಕಾಂಟ್ರವರ್ಸಿ ಏನು, ಅದು ನಮಗೆ ಬೇಡದಲ್ಲಿರುವಂತದ್ದು. ಆದ್ರೆ ಈ CJP ಪಕ್ಷ ಏನಾದ್ರೂ ರಾಜಕೀಯ ಪಕ್ಷವಾಗಿ, ಪೊಲಿಟಿಕಲ್ ಪಾರ್ಟಿಯಾಗಿ ಅದೇನಾದ್ರೂ ರಿಜಿಸ್ಟರ್ ಆದಾಗ ಈಗಿರುವಂತಹ ಚಿಹ್ನೆಯನ್ನ ಬಳಸಬಹುದಾ, ಅಂದ್ರೆ ಕಾಕ್ರೋಚ್ ಅನ್ನ ಆ ಒಂದು ಪಕ್ಷದ ಚಿಹ್ನೆಯಾಗಿ ಬಳಸಬಹುದಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಬರ್ತವೆ. ಸೊ ಹಾಗಿದ್ದಾಗ ಈ ಪಾರ್ಟಿ ಸಿಂಬಲ್ಸ್ ಹೇಗೆ ರೆಗ್ಯುಲೇಟ್ ಆಗುತ್ತೆ ಇಂಡಿಯಾದಲ್ಲಿ, ಅದು ಏನಕ್ಕೆ ಶುರುವಾಯಿತು, ಅದು ಹೇಗೆ ರೆಗ್ಯುಲೇಟ್ ಆಗ್ತಾರೆ, ಯಾರದನ್ನ ರೆಗ್ಯುಲೇಟ್ ಮಾಡ್ತಾರೆ, ಯಾವ್ಯಾವ ಚಿಹ್ನೆಗಳನ್ನ ಬಳಸ್ಕೋಬಹುದು, ಯಾವ ಚಿಹ್ನೆಗಳನ್ನ ಬಳಸ್ಕೋಬಾರದು, ಈ ಸಂಬಂಧಪಟ್ಟಾಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಾಂಟೆಕ್ಸ್ಟ್ ನಮ್ಗೆ ಮೊದಲು ಹೇಳಿದಾಗ ಅದನ್ನೇ, ಕಾಕ್ರೋಚ್ ಜನತಾ ಪಾರ್ಟಿ ಏನಾದ್ರೂ ಪೊಲಿಟಿಕಲ್ ಪಾರ್ಟಿ ಆಗಿ ಅಂದ್ರೆ ರಾಜಕೀಯ ಪಕ್ಷವಾಗಿ ಏನಾದ್ರೂ ಅದನ್ನ ರಿಜಿಸ್ಟರ್ ಮಾಡ್ಪಟ್ಟಾಗ ಅದಕ್ಕೆ ಆ ಸಿಂಬಲ್ ನ ಅಸೈನ್ ಮಾಡಬಹುದಾ, ಕೊಡಬಹುದಾ ಅನ್ನುವಂತಹ ಪ್ರಶ್ನೆಗಳು ಹುಟ್ಟಾಕುವಂಥದ್ದು. ಹಾಗಿದ್ರೆ ಈ ಒಂದು ಚುನಾವಣಾ ಚಿಹ್ನೆಗಳು ಅಂದ್ರೆ ಏನು, ಹೇಗೆ ಬಂದವು ಅನ್ನುವಂಥದ್ದು ನಿಮಗೆಲ್ಲ ಕೂಡ ನೋಡ್ಕೋಬೇಕಾಗತ್ತೆ. ಈ ಚುನಾವಣಾ ಚಿಹ್ನೆಗಳು ಏನಿದಾವೆ ಅದನ್ನ 1968ರಲ್ಲಿ ತಂದಂತಹ ಚುನಾವಣಾ ಚಿಹ್ನೆಗಳ ಮೀಸಲಾತಿ ಮತ್ತು ಹಂಚಿಕೆ ಆದೇಶ ಆರ್ಡರ್ ಏನಿದೆ ಅದರಿಂದ ರೆಗ್ಯುಲೇಟ್ ಮಾಡ್ತಾರೆ ಅಥವಾ ಕಂಟ್ರೋಲ್ ಮಾಡ್ತಾರೆ ಅಥವಾ ನಿಯಂತ್ರಿಸಲ್ಪಡುತ್ತೆ ಅನ್ನುವಂಥದ್ದು ಇರಲಿ. ಯಾರು ನಿಯಂತ್ರಣ ಪಡಿಸ್ತಾರೆ? ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತದ ಚುನಾವಣಾ ಆಯೋಗ ಏನಿರುತ್ತೆ, ಎಲೆಕ್ಷನ್ ಕಮಿಷನ್. ಈ ಒಂದು ಚುನಾವಣಾ ಆಯೋಗ ಒಂದು ಚಿಹ್ನೆಗಳ ಬಗ್ಗೆ ಸಂಬಂಧಪಟ್ಟಂತಹ ಒಂದು ರೆಗ್ಯುಲೇಟ್ ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ರೋಲ್ಸ್ ಇರುವಂಥದ್ದು, ಪವರ್ ಇರುವಂಥದ್ದು ಆ ಒಂದು ಆಯೋಗಕ್ಕೆ ಅನ್ನುವಂಥ. ಸೊ ಅದಲ್ಲದೆ ಈ ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತಾ ಬಂದ್ರೆ ಹೇಗೆ ವರ್ಕ್ ಆಗ್ತಿದೆ ಏನಿಗೆ ಅಂತ ಬಂದಾಗ, ಈ ಚುನಾವಣೆಗಳ ಉಗಮ ಅಥವಾ ಈ ಚಿಹ್ನೆಗಳ ಉಗಮ ಅಂತ ನೋಡೋಣ. ಭಾರತದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆನೂ ಕೂಡ ಒಂದಷ್ಟು ಚುನಾವಣೆಗಳು ನಡೀತಾ ಬಂದು, ಆದರೆ ಸ್ವತಂತ್ರ ಬಂದಾದ್ಮೇಲೆ 1947ರಲ್ಲಿ ಸ್ವತಂತ್ರ ಬಂದಾದ್ಮೇಲೆ ಮೊದಲ ಬಾರಿಗೆ ಎಲೆಕ್ಷನ್ ನಡೆಯುವಂಥದ್ದು 1951 ಮತ್ತು 52ರ ಆಸುಪಾಸಿನಲ್ಲಿ. ಈ 51 ಅಥವಾ 52ನೇ ಆಸುಪಾಸಿನಲ್ಲಿ ಬಂದಾಗ ಸೊ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡಬೇಕು. ಆದ್ರೆ ಯಾರಿಗೆ ವೋಟ್ ಮಾಡಬೇಕು, ಹೇಗೆ ವೋಟ್ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಆಯಿತು. ಯಾರಿಗೆ ಅಥವಾ ಏನಕ್ಕೆ ವೋಟ್ ಮಾಡಬೇಕು, ಯಾಕೆ ಅಷ್ಟೊಂದು ದೊಡ್ಡ ಪ್ರಶ್ನೆ ಅಂತ ಬಂದಾಗ, ಭಾರತದಲ್ಲಿ ಸ್ವತಂತ್ರ ಬಂದಾಗ ಕೇವಲ ಶಿಕ್ಷಿತರ ಪ್ರಮಾಣ ಕೇವಲ ಬೆರಳೆಣಿಕೆಯಷ್ಟೇ ಇದ್ದಿತ್ತು. ಸೊ ಅಂದ್ರೆ ಎಜುಕೇಶನ್, ಫಾರ್ಮಲ್ ಎಜುಕೇಶನ್ ಇಲ್ದಲ್ಲೇ ಇರುವಂಥವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿತ್ತು. ಅವ್ರಿಗೆ ಓದೋದಕ್ಕಾಗ್ಲಿ ಬರೆಯೋದಕ್ಕಾಗ್ಲಿ ಗೊತ್ತಿರಲಿಲ್ಲ. ಅಂತ ಸಮಯದಲ್ಲಿ ಹೇಗೆ ಮಾಡಬೇಕು ಅಂದ್ರೆ, ಒಬ್ಬ ಪ್ರತಿನಿಧಿಯ ಹೆಸರನ್ನ ನಾನು ಓದಿ ಅಲ್ಲಿ ನಾನು ಓಟನ್ನು ಹಾಕುವಂಥದ್ದು. ಆದ್ರೆ ಪ್ರತಿನಿಧಿ ಹೆಸರನ್ನ ನನಗೆ ಓದಕ್ಕೆ ಬರಲಿಲ್ಲ ಅಂತ ಅಂದಾಗ ನನಗೆ ಈತನೇ ನನ್ನ ಪ್ರತಿನಿಧಿ ಅಂತ ಹೇಗೆ ನಾನು ಅವ್ರನ್ನ ರೆಕಗ್ನೈಸ್ ಮಾಡೋದು ಹೇಗೆ, ಅಥವಾ ನಾನು ವೋಟ್ ಮಾಡುವಂಥದ್ದು ಹೇಗೆ ಅಂತ ಬರುತ್ತೆ. ಅವಾಗ್ಲೇನೆ ಈ ಚಿಹ್ನೆಗಳನ್ನ ಬಳಸ್ಕೊಳ್ಳುವಂತಹ ಒಂದು ಮಾರ್ಪಾಟು ಮಾಡ್ಕೊಳ್ಳುವಂಥದ್ದು. ಅಂದ್ರೆ ನಿಮ್ಗೆ ವ್ಯಕ್ತಿ ಗೊತ್ತಿರೋದಿಲ್ಲ ಅಥವಾ ಪಕ್ಷದ ಹೆಸರು ಗೊತ್ತಿರೋಲ್ಲ ಅಂತ ಸಮಯದಲ್ಲಿ ಏನ್ ಮಾಡ್ಬೋದು, ಆ ಪಾರ್ಟಿಯ ಅಥವಾ ಆ ಪಾರ್ಟಿಯಿಂದ ರೆಪ್ರೆಸೆಂಟ್ ಮಾಡ್ತಿರುವಂತ ಒಂದು ಸಿಂಬಲ್ ಏನಿರುತ್ತೆ ಆ ಸಿಂಬಲ್ ಅನ್ನ ರೆಕಗ್ನೈಸ್ ಮಾಡೋದ್ರ ಮೂಲಕ ನಾವು ಓಟನ್ನ ಹಾಕ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ INC ಅದಕ್ಕಿಂತ ಮುಂಚೆ ಹಸು ಕರುದು ಅಥವಾ ಏನೇನು ಬೇರೆ ಬೇರೆ ಎಲ್ಲ ಸಿಂಬಲ್ಗಳನ್ನು ಹೊಂದಿದ್ರು ಕೂಡ ಆ ನಂತರದಲ್ಲಿ ಹಸ್ತವನ್ನ ತನ್ನ ಚಿಹ್ನೆಯಾಗಿ ಇಟ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ CPI ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ನಾವೇನ್ ಕರೀತೀವಿ, ಅವು ಕೂಡ ಕುಡುಗೋಲು ಮತ್ತು ಸುತ್ತಿಗೆಯನ್ನು ಹೊಂದಿರುವಂಥದ್ದು. ಅಥವಾ ಈ ಜನತಾದಳ್ ಅಥವಾ BJP ಬಂದಾಗ ತಾವರೆಯನ್ನು ಹೊಂದಿರುವಂಥದ್ದು. ಬಹುಜನ್ ಸಮಾಜ್ ಪಾರ್ಟಿ ಅವರು ಆನೆಯನ್ನು ಹೊಂದಿರುವಂಥದ್ದು. NCP ಅಂತ ಕರೀತೀವಿ, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂತ ಏನಿರುತ್ತೆ ಅದು ನಮ್ಗೊಂದು ಗಡಿಯಾರವನ್ನ, ಇತ್ತೀಚಿನ ಪಾರ್ಟಿಯಾದಂತಹ AAP ಅವರು ಪೊರಕೆಯನ್ನ, ಈ ರೀತಿಯಾಗಿ ತಮ್ಮ ಪಕ್ಷದ ಚಿಹ್ನೆಯಾಗಿ ಈ ಒಂದಷ್ಟು ಆಬ್ಜೆಕ್ಟ್ಗಳನ್ನ, ಅದರಲ್ಲೂ ಕೂಡ ದೃಶ್ಯ ಮಾಧ್ಯಮದ ಆಗಿ ಒಂದು ಚಿಹ್ನೆಗಳನ್ನ ಬಳಸೋದಕ್ಕೆ ಶುರು ಮಾಡ್ತಾ ಬಂದ್ರಾಗುತ್ತೆ. ಅಂಡ್ ಸರಳ ವಸ್ತುಗಳನ್ನ ಬಳಸ್ಕೋಬೇಕು ಅನ್ನೋಂತಂದ್ರೆ ಡೈಲಿ ಲೈಫ್ನಲ್ಲಿ ಅಷ್ಟೇ ಯೂಸ್ ಮಾಡುವಂಥದ್ದು ಇರಬೇಕಾಗತ್ತೆ. ಸೊ ಮೊದಲಿಗೆ ಪ್ರಾಣಿಗಳು, ಪಶುಗಳು ಅಥವಾ ಸರಳ ವಸ್ತುಗಳು ಅಥವಾ ಕೃಷಿಗೆ ಸಂಬಂಧಪಟ್ಟವು ಇವೆಲ್ಲವೂ ಕೂಡ ಬಳಸ್ಕೋತಾ ಬಂದ್ರು. ಬಟ್ ಆ ನಂತರದಲ್ಲಿ ಪ್ರಾಣಿಗಳಿಗೆ ಸಂಬಂಧಪಟ್ಟ ಬಳಸ್ಕೊಳ್ಳೋದಿಕ್ಕೆ ಸ್ವಲ್ಪ ತಕರಾರುಗಳನ್ನ ತೆಗೆಯಲಾಗತ್ತೆ. ಸೊ ಕಾನೂನು ಚೌಕಟ್ಟು ಮತ್ತು ನಿಯಮಗಳು ಏನ್ ಹೇಳುತ್ತೆ,
ಕಾನೂನು ಚೌಕಟ್ಟುಗಳು ಅಂತ ಬಂದಾಗ ಚುನಾವಣಾ ಚಿಹ್ನೆಗಳ ಕಾಯ್ದಿರಿಸುವಿಕೆ ಮತ್ತು ಹಂಚಿಕೆ 1968ರಲ್ಲಿ ತಂದಂತಹ ಆದೇಶ ಏನಿದೆ ಅದು ನಮಗೆ ಈ ಚಿಹ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ರೆಗ್ಯುಲೇಟ್ ಮಾಡೋದಕ್ಕಿರುವಂತಹ ಕಾನೂನು ಅನ್ನುವಂಥದ್ದು. ಇದನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂತ ಮೊದಲೇ ಹೇಳಿದಾಗೆ ಚುನಾವಣಾ ಆಯೋಗ ಅನ್ನುವಂಥದ್ದು ಮಾಡ್ತಾರೆ. ಸೊ ಈ ಒಂದು ರಾಜಕೀಯ ಪಕ್ಷಗಳಿಗೆ ಮಂಜೂರು ಮಾಡುವಂತಹ, ರಿಸರ್ವ್ ಮಾಡುವಂತಹ ಮತ್ತು ಏನಾದರೂ ವಿವಾದಗಳು ಉಂಟಾದಾಗ, ಸ್ಪ್ಲಿಟ್ ಆದಾಗ ಯಾವ ಪಕ್ಷಕ್ಕೆ ಅಥವಾ ಯಾವ ಒಂದು ಪಾರ್ಟಿಗೆ ಅಥವಾ ಯಾವ ಒಂದು ಸೆಕ್ಷನ್ಗೆ ನಿಜವಾದ ಪಾರ್ಟಿ ಚಿಹ್ನೆ ಹೋಗಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಇನ್ನು ಚುನಾವಣಾ ಚಿಹ್ನೆಗಳ ವರ್ಗೀಕರಣ ಬಂದಾಗ ರಿಸರ್ವ್ಡ್ ಸಿಂಬಲ್ಸ್ ಅಂಡ್ ಫ್ರೀ ಸಿಂಬಲ್ಸ್ ಅಂತ ಇರ್ತವೆ. ಈ ರಿಸರ್ವ್ಡ್ ಸಿಂಬಲ್ಸ್ ಅಂತ ಬಂದಾಗ ಅಥವಾ ಕಾಯ್ದಿರಿಸಿದ ಚಿಹ್ನೆಗಳು ಅಂತ ಬಂದಾಗ ಆಯೋಗದಿಂದ ಅಂದ್ರೆ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದಂತಹ ಅಥವಾ ರೆಕಗ್ನಿಷನ್ ಅನ್ನು ಪಡ್ಕೊಂಡಂತಹ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳೇನಿರ್ತವೆ ಅವುಗಳಿಗೆ ಮಾತ್ರನೇ ಕೆಲವು ಚಿಹ್ನೆಗಳನ್ನ ಮೀಸಲಿರ್ತವೆ. ಫಾರ್ ಎಕ್ಸಾಂಪಲ್ INC ಅಥವಾ BJP ಅಥವಾ JDS ಅಥವಾ ಅದರ್ CPI ಪಾರ್ಟಿಗಳು ಏನಿದಾವೆ ಇವೆಲ್ಲವೂ ಕೂಡ ರಾಷ್ಟ್ರೀಯ ಪಕ್ಷಗಳಾಗಿ ಮತ್ತು ಪ್ರಾದೇಶಿಕ ಪಕ್ಷಗಳಾಗಿ ಚುನಾವಣಾ ಆಯೋಗದಿಂದ ರೆಕಗ್ನಿಷನ್ ಅನ್ನ ಅಥವಾ ಮಾನ್ಯತೆಯನ್ನು ಪಡೆದಿದ್ದಾವೆ. ಇಂಥ ಪಾರ್ಟಿಗಳು ಕೊಡುವಂತಹ ಚಿಹ್ನೆಗಳೇನಿರ್ತವೆ ಅದು ಆ ಪಾರ್ಟಿಗೆ ಅಷ್ಟೇನೆ ರಿಸರ್ವ್ಡ್ ಆಗಿ ಬೇರೆ ಯಾರು ಬಳಸ್ಕೋಬಾರ್ದು ಅನ್ನುವಂಥದ್ದು ಇರುತ್ತೆ. ರಿಸರ್ವ್ ಪಾರ್ಟೀಸ್ ಅನ್ನುವಂಥದ್ದು ರಿಸರ್ವ್ ಸಿಂಬಲ್ಸ್ ಅಂತ ಕೂಡ ಕರಿತಾ ಬರ್ತಾರೆ. ಇನ್ನು ಫ್ರೀ ಸಿಂಬಲ್ಸ್ ಅಂತ ಇರ್ತವೆ, ಅಂದ್ರೆ ಮುಕ್ತ ಚಿಹ್ನೆಗಳು ಅಂತ ನಾವು ಕರಿತಾ ಬರ್ತೀವಿ. ಇವು ಹೇಗೆ ಅಂತ ಅಂದ್ರೆ ಮಾನ್ಯತೆ ಪಡೆಯದ, ರೆಕಗ್ನಿಷನ್ ಅನ್ನು ಪಡೆಯದ, ರಿಜಿಸ್ಟರ್ ಆಗಿರುವಂತಹ ಪಕ್ಷಗಳು ಅಂದ್ರೆ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡಿರ್ತವೆ. ಅಂದ್ರೆ ಎಲೆಕ್ಷನ್ ಕಮಿಷನ್ ಅಲ್ಲಿ ನಾವು ಕೂಡ ಪೊಲಿಟಿಕಲ್ ಪಾರ್ಟೀಸ್ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೇವೆ, ಆದರೆ ರೆಕಗ್ನಿಷನ್ ಅನ್ನ ಪಡ್ಕೊಂಡಿರಲ್ಲ. ರೆಕಗ್ನಿಷನ್ ಅಂತ ಅಂದ್ರೆ ನಿಮ್ಗೆ ಅದೊಂದಷ್ಟು ಪಾಲಿಟಿ ಓದ್ಬೇಕಾದ್ರೆ ಗೊತ್ತಾಗುತ್ತೆ. ಅಂದ್ರೆ ಆಸ್ ಎ ನ್ಯಾಷನಲ್ ಪಾರ್ಟಿ ಆಗಿ ಇದು ಮಾಡಬೇಕು ಅಂತಂದ್ರೆ ವಾಟ್ ಆರ್ ದ ಕ್ರೈಟೀರಿಯಾಸ್ ಏನಿದಾವೆ ಆ ಕ್ರೈಟೀರಿಯಾಸ್ ನ ಫುಲ್ಫಿಲ್ ಮಾಡಿದ್ರೆ ಮಾತ್ರನೇ ಒಂದು ರೆಕಗ್ನಿಷನ್ ಅನ್ನ, ಮಾನ್ಯತೆಯನ್ನು ಪಡ್ಕೊಳ್ಳೋದು. ಅದೇ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷವಾಗಿ ನಾನೇನಾದ್ರೂ ಹೊರಹೊಮ್ಮಬೇಕು ಅಂತಂದ್ರೆ ಸಮ್ ಕ್ರೈಟೀರಿಯಾಸ್ ಇರ್ತವೆ, ಅದನ್ನ ನಾನು ಫುಲ್ಫಿಲ್ ಮಾಡಿದ್ರೆ ಮಾತ್ರನೇ ನನ್ನನ್ನು ಪ್ರಾದೇಶಿಕ ಪಕ್ಷವಾಗಿ ಮಾನ್ಯತೆಯನ್ನು ಕೊಡುವಂಥದ್ದು. ಈ ಮಾನ್ಯತೆ ಪಡ್ಕೊಂಡಿಲ್ದಲ್ಲಿರುವಂತಹ ಪಾರ್ಟಿಗಳೇನಿರ್ತವೆ ಬಟ್ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿರ್ತವೆ, ಇಂಥದ್ಕೆ ಒಂದು ದೊಡ್ಡ ಲಿಸ್ಟ್ ಅನ್ನ ಕೊಡ್ತಾರೆ. ಆ ಲಿಸ್ಟ್ ಅಲ್ಲಿ ಬೇಕಾದಂತಹ ಪಾರ್ಟಿ ಸಿಂಬಲ್ಸ್ಗಳನ್ನ ಅವರು ಇದು ಮಾಡ್ಕೋಬಹುದು. ಹಾಗಾದ್ರೆ ಯಾವೇ ಯಾವ ಚಿಹ್ನೆಗಳು ಲಭ್ಯ ಇರ್ತವೆ ಅಂತ ಬಂದಾಗ ಇತ್ತೀಚಿನ ಒಂದು ಫ್ರೀ ಸಿಂಬಲ್ಸ್ ಪಟ್ಟಿ ಏನಿದೆ ಅಂದ್ರೆ 2025ರ ಒಂದು ನಾನು ಅಂಕಿಅಂಶಗಳನ್ನು ತಗೊಳ್ಕೊಂಡಿರುವಂಥದ್ದು, ಅದರಲ್ಲಿ ಒಟ್ಟಾರೆ 184 ಸಿಂಬಲ್ಗಳನ್ನ ಚುನಾವಣಾ ಆಯೋಗ ನೀಡುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈ ಒಂದು ಚಿಹ್ನೆ ಪಟ್ಟಿಗಳಲ್ಲಿ ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಕ್ರೀಡಾ ಉಪಕರಣಗಳು, ಕಸದ ಬುಟ್ಟಿ, ಫ್ಯಾನ್ಸು, ದ್ರಾಕ್ಷಿ ಅಥವಾ ಎಲ್ಲಾ ತರದ್ದು ಇರ್ತವೆ ಎಕ್ಸೆಪ್ಟ್ ಪ್ರಾಣಿಗಳನ್ನ ಅನ್ನುವಂಥದ್ದು. ಕೆಲವು ಚಿಹ್ನೆಗಳು ಈಗಾಗಲೇ ಮಾನ್ಯತೆ ಪಡೆದಂತಹ ರಾಜ್ಯ ಪಕ್ಷಗಳಿಗೆ ಮೀಸಲಾಗಿರೋದ್ರಿಂದಾಗಿ ಕೆಲವು ರಾಜ್ಯದಲ್ಲಿ ಲಭ್ಯ ಇರೋದಿಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ JDS ಬಂದಾಗ ತೆನೆಯನ್ನು ಹೊತ್ತಂತಹ ಮಹಿಳೆ, ಈ ಪಾರ್ಟಿ ಸಿಂಬಲ್ಸ್ ನಾವು ಬೇಕಿದ್ರೆ ಬೇರೆ ರಾಜ್ಯಗಳಲ್ಲಿ ಬಳಸ್ಕೋಬಹುದು, ಯಾಕಂದ್ರೆ ಇದು ಪ್ರಾದೇಶಿಕ ಪಕ್ಷವಾಗಿ ಮಾತ್ರ ಇರುತ್ತೆ. ಬಟ್ ಅದೇ ಸಿಂಬಲ್ಲು ಈ ಕರ್ನಾಟಕ ರಾಜ್ಯದಲ್ಲಿ ಅವೈಲಬಲ್ ಇರಲ್ಲ. ಬಟ್ ಅದನ್ನ ಬೇರೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಬೇರೆ ಯಾರಾದ್ರೂ ಅದನ್ನು ಬೇರೆ ಹೆಸರಲ್ಲೂ ಕೂಡ ನಾವು ಆ ಒಂದು ಚಿಹ್ನೆಯನ್ನ ಬಳಸ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ಇರೋ ನೆಕ್ಸ್ಟ್ ಜಿರಳೆಯನ್ನು ಹಂಚಿಕೆ ಮಾಡಬಹುದಾ ಅಂದ್ರೆ ಈಗೇನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನಿದೆ ಈ ಸಿಂಬಲ್ ಅನ್ನ ಅಸೈನ್ ಮಾಡಬಹುದಾ ಅಂತ ಬರುತ್ತೆ. ಮೊದಲು ಎಲ್ಲವೂ ಕೂಡ ಇತ್ತು, ಬಟ್ ಆ ನಂತರದಲ್ಲಿ ಏನಾಗುತ್ತೆ ಅಂದ್ರೆ 1999ರಲ್ಲಿ ಈ ಪ್ರಾಣಿ ಕಲ್ಯಾಣ ಗುಂಪುಗಳು ಅಥವಾ ಪೆಟಾ ಅಂತ ನಾವೇನು ಕರಿತೀವಿ ಅಥವಾ ಪೇಟಾ ಅಂತಲೂ ಕೂಡ ಕರಿತಾ ಬರ್ತಾರೆ. ಸೊ ಈ ಪೇಟಾ ಅನ್ನುವಂತಹ ಆರ್ಗನೈಸೇಷನ್ಗಳು ಅಥವಾ ಒಂದಷ್ಟು NGOಗಳು ಏನ್ ಮಾಡ್ತಾರೆ, ಈ ಒಂಥರ ಪ್ರಾಣಿ ಸಿಂಬಲ್ಗಳನ್ನ ಬಳಸ್ಕೊಳ್ಳೋದ್ರಿಂದಾಗಿ ಅವುಗಳ ಮೇಲೆ ದೌರ್ಜನ್ಯ ಹೆಚ್ಚಾಗಬಹುದು ಅಥವಾ ಪ್ರಾಣಿಗಳನ್ನ ನಾವು ಅನ್ಯ ಕಾರ್ಯಗಳಿಗೆ ಬಳಸ್ಕೊಳ್ಳೋದಕ್ಕೆ ಇದು ಮಾಡಬಹುದು. ಅದರಿಂದಾಗಿ ಸೊ ಪ್ರಾಣಿಗಳನ್ನ ಬಳಸ್ಕೋಬಾರ್ದು, ಪ್ರಾಣಿ ಸಿಂಬಲ್ಗಳನ್ನ ಬಳಸ್ಕೋಬಾರ್ದು, ಈ ರೀತಿಯಾದಂತಹ ಇದು ಮಾಡುತ್ತೆ. ಇದನ್ನ ಒಪ್ಪಿಕೊಂಡಂತಹ ಚುನಾವಣಾ ಆಯೋಗ ಏನ್ ಮಾಡುತ್ತೆ, ಅದರ ಆದೇಶದ ಅಡಿನಲ್ಲಿ ಹೊಸದಾಗಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಮಾಡುತ್ತೆ. ಅದ್ರಲ್ಲಿ ಏನಿರುತ್ತೆ, ಅಸ್ತಿತ್ವದಲ್ಲಿರುವಂತಹ ಒಂದು ಚಿಹ್ನೆಗಳನ್ನ ಹೋಲುವಂಗಿಲ್ಲ ಅನ್ನುವಂಥದ್ದು ಒಂದು, ಅದ್ರ ಜೊತೆಗೆ ಧಾರ್ಮಿಕ ಮತ್ತು ಕೋಮು ಅರ್ಥಗಳನ್ನ ಹೊಂದಿರಬಾರ್ದು. ಪಾರ್ಟಿ ಸಿಂಬಲ್ಸ್ ಅಂತ ಬಂದಾಗ ಒಂದು ಧಾರ್ಮಿಕವಾಗಿ ಯಾವುದೇ ರೀತಿಯಾದಂತಹ ಇಂಡಿಕೇಶನ್ ಅನ್ನ ಕೊಡಬಾರದು, ಜನರನ್ನ ದಾರಿ ತಪ್ಪಿಸಬಾರದು ಅನ್ನುವಂಥದ್ದು ಒಂದು. ಅಂಡ್ ಇನ್ನೊಂದು, ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನ ಚಿತ್ರಿಸಬಾರದು ಅನ್ನುವಂಥದ್ದು. ಈ ಮೂರನ್ನ ಚೇಂಜಸ್ ಮಾಡುತ್ತೆ. ಯಾವಾಗ 1999ರ ಆಸುಪಾಸಿನಲ್ಲಿ. ಒಂದು, ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ಚಿಹ್ನೆಗಳನ್ನ ಹೋಲುವಾಗಿಲ್ಲ ಅಂದ್ರೆ ಸೇಮ್ ರೆಪ್ಲಿಕೇಟ್ ಮಾಡಿ ಎಲ್ಲೋ ಸ್ಮಾಲ್ ಚೇಂಜಸ್ ಮಾಡಿ ನಾನು ಇದು ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ BJP ಪಕ್ಷಕ್ಕೆ ಬಂದಾಗ 5 ದಳದ ಒಂದು ದಾವರೆ ಬಂದು ಅದರಲ್ಲಿ 2 ಎಲೆಗಳು ಇರುವಂಥದ್ದು, ನಾನು 2 ಎಲೆ ಇಡೋದಿಲ್ಲ, ಬಸ್ಟ್ ತಾವರೆ ಇಡ್ತೀನಿ, ಈ ತರದೆಲ್ಲ ಆಗಲ್ಲ. ಅಂಡ್ ಅದ್ರ ಜೊತೆಗೆ ಧರ್ಮವನ್ನು ಹೋಲುವಂತಹ ಓಂ ಆಗಿರ್ಬೋದು ಅಥವಾ ಕುರಾನ್ ಬುಕ್ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ ಸಿಲುಬೆ
ಶಿಲುಬೆ ಆಗಿರ್ಬೋದು, ಈ ತರದ ಒಂದು ಧಾರ್ಮಿಕ ಅಥವಾ ಕೋಮು ಅರ್ಥವನ್ನು ಕೊಡುವಂತಹ ಸಿಂಬಲ್ಗಳನ್ನ ಬಳಸಬಾರದು. ಅದ್ರ ಜೊತೆಗೆ ಪ್ರಾಣಿ ಮತ್ತು ಪಕ್ಷಿಗಳನ್ನ ಬಳಸಬಾರದು. ಈ ರೀತಿಯಾದಂತಹ ಒಂದಷ್ಟು ಆರ್ಡಿನೆನ್ಸ್ ಅನ್ನ ಕೊಡುತ್ತೆ. ಸೊ ಅದರಿಂದಾಗೇನೆ ಜಿರಳೆ ಅನ್ನುವಂಥದ್ದು, ಕಾಕ್ರೋಚ್ ಅನ್ನುವಂಥದ್ದು ಒಂದು ಪ್ರಾಣಿ ವರ್ಗಕ್ಕೆ ಸೇರೋದ್ರಿಂದಾಗಿ ಅಥವಾ ಕೀಟಗಳಿಗೆ ಸೇರೋದ್ರಿಂದಾಗಿ ಇದು ಕೂಡ ಆ ನಿಷೇಧದ ಒಂದು ವ್ಯಾಪ್ತಿಯೊಳಗೇನೆ ಬರುತ್ತೆ. ಸೊ ಅದರಿಂದಾಗಿ ಇದನ್ನ ಹಂಚಿಕೆ ಮಾಡೋದಕ್ಕೆ ಅಥವಾ ಇದನ್ನ ಅಸೈನ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ. ಏನಾದರೂ ಪೊಲಿಟಿಕಲ್ ಪಾರ್ಟಿಯಾಗಿ ಅವ್ರು ರೆಕಗ್ನಿಷನ್ ಮಾಡಿಕೊಂಡ್ರು ಕೂಡ ಬೇರೆ ಯಾವುದಾದ್ರೂ ಒಂದು ಸಿಂಬಲ್ ಅನ್ನ ಬಳಸ್ಕೋಬೇಕಾಗತ್ತೆ. ಯಾರು ಕಾಕ್ರೋಚ್ ಪಾರ್ಟಿಯವರು ಬೇರೆ ಒಂದು ಸಿಂಬಲ್ಗಳನ್ನ ಬಳಸ್ಕೋಬೇಕಾಗತ್ತೆ ಅನ್ನುವಂಥದ್ದು ಗೊತ್ತಿರಲಿ ನಿಮ್ಗೆಲ್ಲರಿಗೂ ಕೂಡ. ಇದಲ್ದಲೇ ಸೊ ಈಗಾದ್ರೆ ಅಂದ್ರೆ ಪ್ರಾಣಿ ಪಕ್ಷಿಗಳನ್ನ ಯಾರು ಬಳಸ್ಕೋತಾ ಇಲ್ವಾ? ಬಳಸ್ತಾ ಇದ್ದಾರೆ. ಬಟ್ ಈ ಒಂದು 1999ಕ್ಕಿಂತ ಮುಂಚೆನೆ ಅಂದ್ರೆ 1970, 80, 60ರ ಒಂದು ಆಸಪಾಸಿನಲ್ಲಿ ಹಂಚಿಕೆಯನ್ನು ಮಾಡ್ಕೊಂಡಿರುವಂಥದ್ದು. ಆದರೆ 1999ರಿಂದ ಈಚೆಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಿ ಪಕ್ಷಿಗಳ ಹಂಚಿಕೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈಗ ಯಾವ ಪ್ರಾಣಿಗಳನ್ನ ಬಳಸ್ಕೋತಾ ಇದ್ದೀವಿ? BSP ಬಹುಜನ್ ಸಮಾಜ್ ಪಾರ್ಟಿ ಅಂತ ಒಂದಿದೆ ಮಾಯಾವತಿ ಅವರದು, ಅದು ಆನೆಯನ್ನ ಸಿಂಬಲ್ ಆಗಿ ಹೊಂದಿದೆ. ಅದೇ ರೀತಿಯಲ್ಲಿ ಅಖಿಲ ಭಾರತ ಫಾರ್ವರ್ಡ್ ಬ್ಲಾಕ್ ಅಂತ ಕೂಡ ಇದೆ, ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅಂತ ಕೂಡ ಕರಿತಾ ಬರ್ತಾರೆ. ಅದು ಸಿಂಹವನ್ನ ಚಿಹ್ನೆಯಾಗಿ ಹೊಂದಿದೆ. ಆಸ್ ಆಫ್ ನೋ ಪ್ರಾಣಿಗಳನ್ನ ಹೊಂದಿರುವಂಥದ್ದು ಇವೆರಡು ಪಕ್ಷಗಳು ಅನ್ನುವಂಥದ್ದು ಗೊತ್ತಿರಲಿ. ಇನ್ನೊಂದಿರುವಂಥದ್ದು, ಈ ಪಕ್ಷಗಳಿಗೆ ಭಾಗ ಆದಾಗ ಚಿಹ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ವಿವಾದಗಳಾಗತ್ತೆ. ರೀಸೆಂಟ್ ಅಂತ ಬಂದಾಗ TMC ಪಕ್ಷದವರು, ನಿಮಗೆಲ್ಲ ಗೊತ್ತಿರೋ ಹಾಗೆ TMC ಅಥವಾ ವೆಸ್ಟ್ ಬೆಂಗಾಲ್ನಲ್ಲಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯ ವಿಧಾನಸಭೆಗೆ ಎಲೆಕ್ಷನ್ ನಡೆಯುತ್ತೆ. ಯಾರೂ ಊಹಿಸಿದ ಹಾಗೆ BJP ಬಹುಮತದ ಒಂದು ಮೇಲೆ ಗೆಲ್ಲುತ್ತೆ. ಆ ನಂತರದಲ್ಲಿ ಏನು TMC ಸೋಲನ್ನು ಕಾಣುವಂಥದ್ದು. ಸೋತ ನಂತರದಲ್ಲಿ ಪಾರ್ಟಿಯೊಳಗೆ ಅಂದರೆ ಆ TMC ಪಾರ್ಟಿಯೊಳಗೆ ಏನೋ ಒಂದು ಅವಿಶ್ವಾಸ ಅನ್ನುವಂಥದ್ದು ಅಥವಾ ಇಲ್ಲಿವರೆಗೂ ಇದ್ದಂತಹ ಅಸಹನೆ ಅನ್ನುವಂಥದ್ದು ಕಟ್ಟೆಯನ್ನು ಹೊಡೆಯೋದ್ರ ಮೂಲಕ ಪಾರ್ಟಿಯ ಒಂದು ಮೆಂಬರ್ಸೇನೆ ಲೈಕ್ ಪಾರ್ಟಿಯ ಲೀಡರ್ ಏನಿರ್ತಾರೆ ಅವರ ವಿರುದ್ಧ ದಂಗೆಯನ್ನು ಎದಳುವಂಥದ್ದು, ಪಾರ್ಟಿಯನ್ನು ಡಿವೈಡ್ ಮಾಡ್ಕೊಳ್ಳುವಂಥದ್ದು, ಮುಗಿಲಿ ಇದೆಲ್ಲವೂ ಕೂಡ ಆಗಿದೆ. ಈ ಏನು ಲೈಕ್ ಮೋರ್ ದ್ಯಾನ್ 16 ಮೆಂಬರ್ಸ್ ಏನು MLAಗಳು ಏನಿದ್ದಾರೆ ಅವರು ಒಂದು ಪಕ್ಷವನ್ನ ಹೆಸರನ್ನ ಇಟ್ಕೊಂಡಿರುವಂಥ ಅವ್ರೇನು ಹೇಳ್ಕೊತಿದ್ದಾರೆ, ನಾವು ನಿಜವಾದ TMC, ನಮಗೆ ಈ ಒಂದು TMCಯ ಚಿಹ್ನೆಯನ್ನು ಕೊಡಬೇಕು ನೀವು ಅನ್ನುವಂತಹ ಮಾತುಗಳು ಬರ್ತವೆ. ಇದಕ್ಕೆ ಮುಂಚೆ ಇದೇ ತರ ಬೇಕಾದಷ್ಟು ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಶರದ್ ಪವಾರ್ ಅವರ ಒಂದು ಪಕ್ಷ ಏನಿತ್ತು, NCP ಪಕ್ಷ ಏನಿತ್ತು, ಅದು ಡಿವೈಡ್ ಆಗಿದ್ದಾಗಿರ್ಬೋದು, ಅಥವಾ ಶಿವಸೇನಾ ಪಕ್ಷ ಡಿವೈಡ್ ಆಗಿದ್ದಾಗಿರಬಹುದು. ಇದಕ್ಕೆ ಮುಂಚೆ ಹಿಂದೆಯಿಂದ ನೋಡೋದಾದ್ರೆ ಕಾಂಗ್ರೆಸ್ ಕೂಡ ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಐ ಅನ್ನುವಂತಹ ಪಕ್ಷಗಳು ಡಿವೈಡ್ ಆಗಿದ್ದು, ಈ ರೀತಿ ಎಲ್ಲವೂ ಕೂಡ ಇರುತ್ತೆ. ಸೊ ಈ ರೀತಿ ಏನಾದರೂ ಇದಾದಾಗ ಅದನ್ನ ಡಿಸೈಡ್ ಮಾಡುವಂಥದ್ದು ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಗೊತ್ತಿರಲಿ. ಓಕೆನಾ? ಸೊ ಇದೆಲ್ಲವೂ ಕೂಡ ಗೊತ್ತಿರಬೇಕಾಗತ್ತೆ. ಸೊ ಚುನಾವಣಾ ಆಯೋಗ ನಿಜವಾಗ್ಲೂ ಕೂಡ ಇಲ್ಲಿ ದೊಡ್ಡ ಪಾತ್ರವನ್ನು ತೆಗೆದುಕೊಳ್ಳುತ್ತೆ. ಇದು ಯಾರಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಲೂ ಕೂಡ ಇದೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿನಲ್ಲಿ 2/3 ಅಂದರೆ ಒಟ್ಟು ಏನು ಪ್ರತಿನಿಧಿಗಳಿರ್ತಾರೆ ಅದರಲ್ಲಿ 2/3 ಅಷ್ಟು ಮೆಂಬರ್ಸ್ ಏನಾದರೂ ಪಾರ್ಟಿಯಿಂದ ಹೊರಗಡೆ ಹೋದ್ರೆ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಈ ಒಂದು ಆಂಟಿ ಡಿಫೆಕ್ಷನ್ ಆ್ಯಕ್ಟನ್ನು ಅಥವಾ ಅದು ಪ್ರಾವಿಷನ್ಸನ್ನು ಇದು ಮಾಡೋದಕ್ಕಾಗಲ್ಲ. ಅಂಥ ಸಮಯದಲ್ಲಿ ಯಾರಿಗೆ ಹಂಗಿದ್ರೆ ನಿಜವಾದ ಪಾರ್ಟಿ ಸಿಂಬಲನ್ನು ಕೊಡಬೇಕು ಅನ್ನುವಂಥ ವಿವಾದಗಳೆಲ್ಲವೂ ಇರ್ತವೆ. ಇದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಎಲೆಕ್ಷನ್ ಪಾರ್ಟಿ ಸಿಂಬಲ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.